ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಸರ್ಕಾರಕ್ಕೆ ಸೆಟ್ಟು ಹೊಡೆದು ಇಡೀ ದೇಶಕ್ಕೆ ದನಿಯಾದ ಅಣ್ಣನ ಹೋರಾಟದ ಹಾದಿ ಹೇಗಿತ್ತು ನೋಡೋಣ ಬನ್ನಿ ಈ ವರದಿಯಲ್ಲಿ. ಅಣ್ಣನ ಹೋರಾಟದ ಹಾದಿ. ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ. ಇಡೀ ದೇಶ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿತ್ತು. ಎಲ್ಲೆಡೆ ತಿರಂಗದ ಸಪ್ಪಳ. ಇಂಥದ್ದೊಂದು ವಾತಾವರಣದಲ್ಲೇ ಮಹತ್ವದ ಉದ್ದೇಶಕ್ಕೆಂದು ನಿರಶನಕ್ಕೆ ಕೂರಲು ಹೊರಟರು ಅಣ್ಣ. ಆದರೆ ದೆಹಲಿ ಪೊಲೀಸ್ ಅನುಮತಿಯನ್ನೇ ಕೊಡಲಿಲ್ಲ. ಪಟ್ಟು ಬಿಡದ ಅಣ್ಣ ಅನುಮತಿ ಕೊಡಿಸುವಂತೆ ಮನವಿ ಮಾಡಿ ಪ್ರಧಾನಿಗೆ ಪತ್ರ ಬರೆದ್ರು. ಪ್ರಧಾನಿ ಮಾತ್ರ ಇದ್ಯಾವುದರ ಉಸಾಬರಿಯೂ ಬೇಡ ಅನ್ನೋ ರೀತಿ ಹೊಣೆ ಹೊತ್ತುಕೊಳ್ಳಲು ನಿರಾಕರಿಸಿದ್ರು. ಆಗಸ್ಟ್ 16 ಹೋರಾಟದ ಮೊದಲ ದಿನ. ಏನೇ ಆಗ್ಲಿ ಹೋರಾಟ ಮಾಡಿಯೇ ತೀರ್ತೀನಿ ಅಂತ ಹೊರಟ ಅಣ್ಣನಿಗೆ ಕೇಂದ್ರ ಶಾಕ್ ನೀಡಿತು. ಧರಣಿ ಆರಂಭಕ್ಕೂ ಮೊದಲೇ ಅಣ್ಣ ಬಂಧನವಾಯಿತು. 1 ವಾರ ನ್ಯಾಯಾಂಗ ಬಂಧನದ ಆದೇಶ ಹೊರಬಿತ್ತು. ಆಗಸ್ಟ್ 17 ಇಡೀ ದೇಶ ರೊಚ್ಚಿಗೇಳಲು ಇಷ್ಟು ಸಾಕಿತ್ತು. ದೇಶದೆಲ್ಲೆಡೆ ಅಣ್ಣ ಬಂಧನ ವಿರೋಧಿಸಿ ಪ್ರತಿಭಟನೆಗಳು ಆರಂಭವಾದವು. ಅಷ್ಟಾದರೂ ಧರಣಿಗೆ ಅನುಮತಿ ಸಿಗಲೇ ಇಲ್ಲ. ಆದರೆ ಅಣ್ಣ ಜೈಲಿನಿಂದಲೇ ಬಿಸಿ ಮುಟ್ಟಿಸಿದ್ರು. ಯುಪಿಎ ಮೊಂಡಾಟಕ್ಕೆ ಸಂಸತ್ನಲ್ಲಿ ಆಕ್ಷೇಪ ವ್ಯಕ್ತವಾಯಿತು. ಆಗಸ್ಟ್ 18 ಉಪವಾಸಕ್ಕೆ ಅನುಮತಿ ನೀಡದ ಹೊರತು ಜೈಲಿನಿಂದ ಹೊರಬರೋಲ್ಲ ಅಂತ ಪಟ್ಟು ಹಿಡಿದ್ರು ಅಣ್ಣ. ಇತ್ತ ಅಣ್ಣನನ್ನ ಜೈಲಿಗೆ ಹಾಕಿ ಸಮಾಧಾನದ ನಿಟ್ಟುಸಿರು ಬಿಡಬಹುದು ಅಂದುಕೊಂಡಿದ್ದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕ್ತು. ಪರಿಣಾಮ ಉಪವಾಸಕ್ಕೆ ಸರ್ಕಾರ ಒಪ್ಪಿಗೆ ನೀಡಲೇಬೇಕಾಯಿತು. ದೇಶದೆಲ್ಲೆಡೆ ಅಣ್ಣ ಪರ ಹೋರಾಟದ ಕಿಚ್ಚು ಹೆಚ್ಚಾಯಿತು. ಆಗಸ್ಟ್ 19 3 ದಿನಗಳ ಅಣ್ಣ ಜೈಲುವಾಸ ಅಂತ್ಯವಾಯಿತು. ಗಾಂಧಿ ಸಮಾಧಿಗೆ ಭೇಟಿ ನೀಡಿದ ಅಣ್ಣ ಸತ್ಯಾಗ್ರಹ ಆರಂಭಿಸಿದ್ರು. ಸರ್ಕಾರ ಮಾತ್ರ ಕೆಲ ಷರತ್ತು ವಿಧಿಸಿ ಗಪ್ ಚುಪ್ ಅಂತ ಕುಳಿತುಬಿಡ್ತು. देश को बचाना है हो रे भ्रष्टाचार से, देखो सारा देश खड़ा अन्ना तेरे साथ में, देखो सारा देश खड़ा अन्ना तेरे साथ में, अन्ना तुम आगे बढ़ो हम तुम्हारे साथ हैं. ಆಗಸ್ಟ್ 20 ಉಪವಾಸದ 5ನೇ ದಿನ. ನಿರೀಕ್ಷೆಯಂತೆ ಅಣ್ಣ ವಿರುದ್ಧ ಕಾಂಗ್ರೆಸ್ ನಾಯಕರು ಟೀಕೆಗಳ ಸುರಿಮಳೆ ಕರೆದರು. ಜನಲೋಕಪಾಲ್ ಜಾರಿಗೆ ಆಗಸ್ಟ್ 30ರ ಡೆಡ್ಲೈನ್ ಸಾಧ್ಯವೇ ಇಲ್ಲ ಅಂದ್ರು ಪ್ರಧಾನಿ. ಆಗಸ್ಟ್ 21 ಉಪವಾಸದ 6ನೇ ದಿನ. ದೇಶದೆಲ್ಲೆಡೆ ಯುವ ಸಮೂಹ ಬೀದಿಗಿಳಿತು. ಪ್ರಧಾನಿ ನಿವಾಸದ ಎದುರು ಪ್ರತಿಭಟನೆ ನಡೆಯಿತು. ಆಗಸ್ಟ್ 22 ಉಪವಾಸದ 7ನೇ ದಿನ. ಅಣ್ಣ ಜೊತೆ ತೆರೆಮರೆ ಸಂಧಾನಕ್ಕೆ ಯತ್ನಿಸಿತು ಯುಪಿಎ. ಆದರೆ ಅಣ್ಣ ಅಂಡ್ ಟೀಮ್ ಮಾತ್ರ ಸಂಧಾನಕ್ಕೆ ಜಗ್ಗಲಿಲ್ಲ. ಸಂಸದರ ಮನೆಗಳ ಎದುರು ಪ್ರತಿಭಟನೆಗಳು ನಡೆದವು. ಆಗಸ್ಟ್ 23 ಅಣ್ಣ ಹೋರಾಟಕ್ಕೆ ಮೊದಲ ಜಯ ಸಿಕ್ಕಿದ್ದೇ 23ರಂದು. ಪ್ರಧಾನಿಯಿಂದ ಭರವಸೆಗಳ ಪತ್ರ ಬಂತು. ಅಣ್ಣಾಗೆ ರಜನಿಕಾಂತ್ ಸೇರಿದಂತೆ ಸ್ಟಾರ್ಗಳ ಬೆಂಬಲ ಸಿಕ್ತು. ಬೆಂಗಳೂರಲ್ಲಿ ಸ್ಯಾಂಡಲ್ವುಡ್ ಬೀದಿಗಿಳಿತು. ಆಗಸ್ಟ್ 24 ಲೋಕಪಾಲ್ ಮಸೂದೆ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ಚರ್ಚೆ ನಡೆಯಿತು. ಆದರೆ ಯಾವುದೇ ತೀರ್ಮಾನಕ್ಕೆ ಬರಲು ಸಭೆ ವಿಫಲವಾಯಿತು. ಅಷ್ಟೊತ್ತಿಗಾಗಲೇ ಅಣ್ಣ ಆರೋಗ್ಯದ ಬಗ್ಗೆ ವೈದ್ಯರು ಕಳವಳ ವ್ಯಕ್ತಪಡಿಸಿದ್ರು. ಸರ್ಕಾರದಿಂದ ಬಲವಂತದ ಚಿಕಿತ್ಸೆ ಕೊಡಿಸೋ ಸುಳಿವು ಸಿಕ್ತು. ಆಗಸ್ಟ್ 25 ಆದರೆ ವೈದ್ಯರ ಸಲಹೆ ಧಿಕ್ಕರಿಸಿದ ಅಣ್ಣ ಧರಣಿ ಮುಂದುವರೆಸಿದ್ರು. ಅತ್ತ ಉಪವಾಸ ನಿಲ್ಲಿಸುವಂತೆ ಪ್ರಧಾನಿಯಿಂದ ಮತ್ತೆ ಮತ್ತೆ ಮನವಿ. ಆದರೆ ಅಣ್ಣನದು ಜನಲೋಕಪಾಲ್ ಧ್ಯಾನ. ನಮ್ದು ಒಂಚೂರು ಇರ್ಲಿ ಅಂತ ದೆಹಲಿ ಪೊಲೀಸರು ಷರತ್ತು ಉಲ್ಲಂಘನೆಯಾಗಿದೆ ಅಂತ ಕಿರಿಕ್ ತೆಗೆದ್ರು. ಆಗಸ್ಟ್ 26 ಉಪವಾಸದ 11ನೇ ದಿನ. ಅಣ್ಣ ದೇಹದ ಸಾಮರ್ಥ್ಯ ಕುಗ್ಗಲಾರಂಭಿಸಿತು. 7 ಕೆಜಿ ತೂಕ ಇಳಿಕೆಯಾಯಿತು. ದೇಶವ್ಯಾಪಿ ಕಂಡುಬಂದ ಹೋರಾಟದ ಕಿಚ್ಚಿಗೆ ಬೆಚ್ಚಿದ ಸರ್ಕಾರ ಕಡೆಗೂ ಸಂಸತ್ನಲ್ಲಿ ಮಸೂದೆ ಮಂಡಿಸುವುದಾಗಿ ಹೇಳಿತು. ಜನಲೋಕಪಾಲ್ಗೆ ಬಿಜೆಪಿ ಬೆಂಬಲ ನೀಡಿತು. ಆದರೆ ಅಣ್ಣ ಮಾತ್ರ 3 ಷರತ್ತುಗಳೊಂದಿಗೆ ಉಪವಾಸ ನಿಲ್ಲಿಸುವುದಾಗಿ ಹೇಳಿದ್ರು. ಆಗಸ್ಟ್ 27 ಉಪವಾಸದ 12ನೇ ದಿನ. ದೇಶದಲ್ಲೇ ಐತಿಹಾಸಿಕ ದಿನ.
ಸಂಸತ್ನಲ್ಲಿ ಅಣ್ಣಾ ಹೋರಾಟಕ್ಕೆ ಐತಿಹಾಸಿಕ ಜಯ ಸಿಕ್ತು. ಅಣ್ಣಾ ಷರತ್ತುಗಳ ಮಂಡನೆಗೆ ನಿರ್ಣಯ ಅಂಗೀಕಾರವಾಯಿತು. ಧ್ವನಿಮತ ನಡೆದಿದ್ರೂ ನಿರ್ಣಾಯಕ ವಿಜಯ ದಾಖಲಾಯಿತು. ಉಪವಾಸ ಅಂತ್ಯಗೊಳಿಸಲು ಅಣ್ಣಾ ನಿರ್ಧರಿಸಿದ್ರು. ಸಂಸದರು ಜನತೆಗೆ ಹಾಗೂ ಅಣ್ಣಾಗೆ ಅಭಿನಂದನೆ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.